ಸ್ವಾಮಿ. ಲೋಕದಲ್ಲಿ ಮಹಾಪರಾಧವನ್ನ ಮಾಡಿ ಗಲ್ಲು ಶಿಕ್ಷೆಗೆ ಒಳಗಾದಂತಹ ವ್ಯಕ್ತಿಗೂ ಕೂಡ ಅಂತಹ ಅಪರಾಧಿಗೂ ಕೂಡ ಸಾಯುವುದಕ್ಕೆ ಮುನ್ನ ತನ್ನ ಅನಿಸಿಕೆಯನ್ನ ಹೇಳುವುದಕ್ಕೆ ಅವಕಾಶವಿರುತ್ತದೆ. ಅದಕ್ಕಾಗಿ ಇದೋ ನಿನ್ನ ಕ್ರೂರವಾದಂತಹ ಸುದರ್ಶನಕ್ಕೆ ತಲೆಯನ್ನ ಒಟ್ಟುವುದಕ್ಕಿಂತ ಮೊದಲು ಈ ಮಹಾಪರಾಧಿಯಾದಂತಹ ಭೀಷ್ಮನ ಒಂದು ಮಾತುಗಳನ್ನು ಕೇಳುವ ಅವಕಾಶವನ್ನು ಕರುಣಿಸಬೇಕು. ಮಾತಲಾಲಿಸಬೇಕು. ಚಕ್ರ ಹಿಡಿದು ನೀನು ಮಾತ ಕೇಳುವುದಕ್ಕಲ್ಲ, ನಿನ್ನ ಕಂಠವನ್ನು ಕತ್ತರಿಸುವುದಕ್ಕೆ. ಎನ್ನಯ ಕಂಠವಾ ಹಿರಿಯಲು ಚಕ್ರವಾ ಎನ್ನಯ ಕಂಠವಾ ಹಿರಿಯಲು ಚಕ್ರವಾ ಹಿರಿಯಲು ಚಕ್ರವಾ ಎನ್ನಯ ಕಂಠವಾ ಹಿರಿಯಲು ಚಕ್ರವಾ ಚಿನ್ಮಯ ಕೈಯಲಿ ಪಿಡಿದಿಗೆಯ ಚಿನ್ಮಯ ಕೈಯಲಿ ಪಿಡಿದಿಗೆಯ ಚೆನ್ನಾಯ್ತು ಸೇವಕ ಜಯವ ಪಾಲಿಸ ಚೆನ್ನಾಯ್ತು ಸೇವಕ ಜಯವ ಪಾಲಿಸ ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಲೋಕವನ್ನು ರಕ್ಷಿಪ ದೇವ ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಶ್ರೀಮನೋಹರ 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 ಸ್ವಾಮಿ ಪರಾಕು ವಾಸುದೇವ, ಚಕ್ರವನ್ನ ಹಿಡಿದದ್ದು ಯಾಕೆ? ನಿನ್ನ ಕಂಠವನ್ನು ಕತ್ತರಿಸುವುದಕ್ಕೆ. ಕತ್ತರಿಸುವುದಕ್ಕೆ. ಲೋಕಕಂಟಕರಾದಂತಹ ನರಕಾಸುರನನ್ನು ಭೂಮಿಗೆ ಭಾರ ಎನ್ನುವಂತಹ ಕಾರಣಕ್ಕಾಗಿ ಕತ್ತನ್ನ ಕತ್ತರಿಸಿದಂತೆ ಈ ಭೀಷ್ಮನೂ ಸಹ ಲೋಕಕಂಟಕ ಎಂಬುದಾಗಿ ನಿರ್ಧರಿಸಿ ಆತನ ಕಂಠವನ್ನ ಕತ್ತರಿಸುವುದಕ್ಕೆ ಮುಂದಾಗಿದ್ದೀಯೇ. ಇದೋ ಚೆನ್ನಾಯಿತು ದೇವ, ಚೆನ್ನಾಯಿತು, ಎಲ್ಲರಿಗೂ ಚೆನ್ನಾಯಿತು. ನೀನು ಕೈಗೊಂಡಿರುವಂತಹ ಈ ಕೆಲಸ ನಿಜವಾಗಿಯೂ ಲೋಕ ಕಲ್ಯಾಣದ ಕೆಲಸ. ಭೀಷ್ಮ ಮುಂದುವರಿಸಬಹುದು. ಭೀಷ್ಮ 60 ದಾಟಿದವರಿಗೆ ಅರೆಮರುಳಂತೆ. ನಿನಗೆ 800 ವರ್ಷ, ನಿನಗೆ ಅರೆ ಮರುಳ ಮರಳಿ ಅರಳಿದ್ದೀಯೋ ನನಗೆ ಅರ್ಥವಾಗ್ತಾ ಇದೆ. ಯಾಕೆ ಹೇಳಿದೆ ಗೊತ್ತಾ? ಕುಂಟನಾಗಲಿ, ಕುರುಡನಾಗಲಿ, ಬಡವನಾಗಲಿ, ರೋಗಿಷ್ಠನೇ ಆಗಲಿ, ಸಾವು ಯಾರಿಗೂ ಇಷ್ಟದ ಸಂಗತಿ ಅಲ್ಲ. ಚಕ್ರದಿಂದ ಕಂಠವನ್ನ ಕತ್ತರಿಸುತ್ತೇನೆ ಅಂತಂದ್ರೆ ನೀನು ಹೇಳ್ತೇನು ಚೆನ್ನಾಯ್ತು. ಕೇಳ್ತೇನೆ ನಿನ್ನಲ್ಲಿ, ಸಾವು ನಿನಗೆ ಇಷ್ಟವೇ? ಇವರ ಜಗಳವನ್ನು ಇಂದಿರೇಶನೇ ನಾನು, ಇವರ ಜಗಳವನ್ನು ನಿಂದು ಈಕ್ಷಿಸಲಾರೆ, ನಿಂದು ಈಕ್ಷಿಸಲಾರೆ, ತಿಳಿದು ಕಣ್ಣಾರೆ
ನುಡಿದು ಕಣ್ಣಾರೆ ಎಂದಾದರೀ ಕಾಯ ಎರವಿನೊಡವೆ ಜಿಯ ಎಂದಾದರೀ ಕಾಯ ಎರವಿನೊಡವೆ ಜಿಯ ಚಕ್ರವನ್ನೆಚ್ಚು ಹಿಂದೆ ಪೋಗಲಿ ತೀರ್ಚು ಚಕ್ರವನ್ನೆಚ್ಚು ಚಕ್ರವನ್ನೆಚ್ಚು ಶ್ರೀ ಮನೋಗರ ಶ್ರೀ ಮನೋಗರ ಶ್ರೀ ಮನೋಗರ ಸ್ವಾಮಿ ಪರಾಕೋ ಓ ರಮಣ, ಓ ಶ್ರೀರಮಣ, ಓ ಇಂದಿನ ರಮಣ. ಭೀಷ್ಮ ಹರಿತಿದ್ದಾನೆ. ಇಂದಲ್ಲ ನಾಳೆ ಈ ನಶ್ವರವಾದಂತಹ ದೇಹ ಮಣ್ಣು ಪಾಲಾದೀತು ಎನ್ನುವುದನ್ನು ಅಲ್ಲ. ಹಾಗೆ ಯಾವುದೋ ಕಾರಣದಿಂದ ಯಾವುದೋ ಸಂದರ್ಭದಲ್ಲಿ ಎಲ್ಲಿಯೋ ಹೆಣವಾಗಿ ಹೋಗತಕ್ಕಂತಹ ಈ ಜೀವ, ಈ ದೇಹ ಸಾಕ್ಷಾತ್ ಇದೇ ಕ್ಷಣದಲ್ಲಿ, ಇದೇ ಸ್ಥಳದಲ್ಲಿ, ಇದೇ ನನ್ನೆದುರಿಗೆ ನಿಂತಿರುವಂತಹ ಇಂದಿರೇಶನ ಕೈಯಿಂದ ತುಂಡಾಗಿ ಕತ್ತರಿಸಿ ಚೆಲ್ಲಲ್ಪಡಲಿ. ಯಾಕೆ ಯಾಕೆ ವಾಸುದೇವ, ಯಾಕೆ ಈ ಭೀಷ್ಮ ಅದನ್ನು ಅಪೇಕ್ಷಿಸುತ್ತಿದ್ದಾನೆ? ಭೀಷ್ಮ ಯಾಕೆ ಬದುಕಬೇಕು ಎನ್ನುವುದೇ ಅರ್ಥವಾಗುತ್ತಿಲ್ಲ. ನಾನು ಎತ್ತಿ ಆಡಿಸಿದಂತಹ ನನ್ನ ಮುದ್ದಿನ ಮೊಮ್ಮಕ್ಕಳು ನನ್ನ ಕಣ್ಣೆದುರಿನಲ್ಲಿಯೇ ಪಟ 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 ಉದುರಿ ಹೆಣವಾಗಿ ಪಂಚಭೂತಗಳಿಗೆ ಸಲ್ಲಿಸಲ್ಪಡುತ್ತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅವರ ಆ ಸಾವನ್ನು ನೋಡುತ್ತಾ ನಾನು ಬದುಕಿರಬೇಕೆ? ಅನೇಕ ಕಿರೀಟ ಪತಿಗಳ ವಿಧವೆಯರು ತಮ್ಮ ಕಿರೀಟಪತಿಗಳನ್ನು, ತಮ್ಮ ಗಂಡನನ್ನ, ತಮ್ಮ ಪತಿಯನ್ನ ಕಳೆದುಕೊಂಡು ಗೋಳೋ ಎಂದು ಅಳುವುದನ್ನು ನೋಡುವುದಕ್ಕಾಗಿ ಈ ಭೀಷ್ಮ ಬದುಕಬೇಕೆ? ಇಲ್ಲ ವಾಸುದೇವ, ಇದೋ ಅದಕ್ಕಾಗಿಯೇ ಭೀಷ್ಮ ಸಾಯುವುದಕ್ಕೆ ಅಪೇಕ್ಷಿಸುತ್ತಿದ್ದಾನೆ. ಪ್ರಯೋಗಿಸು, ಪ್ರಯೋಗಿಸು. ಎಂದಾದರೀಕ ಎರವಿನೊಡವೆ ಜೀಯ ಹಿಂದೆ ಹೋಗಲಿ ತೀರ್ಚು ಚಕ್ರವನ್ನೆಚ್ಚು. ನೀ ಬಿಡು ಅನ್ನುವಾಗ ಬಿಡುವಾಗ ಬಿಡಲಿಕ್ಕೆ, ಬೇಡ ಅಂತಂದಾಗ ಬಿಡದೇ ಇರ್ಲಿಕ್ಕೆ ನಾ ಇವತ್ತು ಸಂಬಳಕ್ಕೆ ಬಂದ ಜನ ಅಲ್ಲ, ಗೊತ್ತಾಯ್ತು? ಸಂಬಳಕ್ಕಿದ್ದವ ಅಲ್ಲ. ಅಂದ್ರೆ ನಾನು ಬಿಡುವಂತ ಹೇಳಿದರೆ ಬಿಡುವುದಿಲ್ಲ. ನಿನಗೆ ಮನಸ್ಸು ಅಂದ್ರೆ ನೋಡಿದ್ದೇನೆ, ಹೀಗೆ ಮಾಡ್ತೀನಿ. ಹೌದು. ಆದ್ರೆ ಬಿಡುವಂದ್ರೆ ಬಿಡುವುದಿಲ್ಲ, ಹೀಗೆ ಮಾಡ್ತೀನಿ. ಹೌದು. ಎನಗೆನಗೆಯೂ ಬಂತು ನಿನ್ನ ಕಂಡಿದ್ದು, ಎನಗೆ ನಗೆಯೂ ಬಂತು, ಎನಗೆ ನಗೆಯೂ ಬಂತು ನಿನ್ನ ಕಂಡಿದ್ದು. ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ, ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ, ಕೊಡಲಿಯೂ ಬೇಕೆ. ಘನವಾಯ್ತು ಚಕ್ರವ ಕಳುಗಿಸನ್ನಯ, ಘನವಾಯ್ತು ಚಕ್ರವ ಕಳುಗಿಸನ್ನಯ. ರೋಮವನ್ನು ಕಡಿದರೆ ನಾನು ಶರಣನೆ ನಿನಗೆ
ಸುದರ್ಶನವನ್ನು ಪ್ರಯೋಗಿಸು ಎಂದರೆ ಹೌದು ಪ್ರಯೋಗಿಸುವುದು ಇಲ್ಲ ಈ ವ್ಯವಹಾರ